ನಮಸ್ತೆ. ಓಂ ಶ್ರೀ ವಿಘ್ನೇಶ್ವರಾಯ ನಮಃ. ಲಾಸ್ಟ್ ವಿಡಿಯೋನಲ್ಲಿ ನಾನು ಗುಡ್ ಮಾರ್ನಿಂಗ್ ಗುಡ್ ನೈಟ್ ಬಗ್ಗೆ ಹೇಳಿದ್ನಲ್ಲ, ಅದೇ ಥರ ಈಗಿನ ಕಾಲದಲ್ಲಿ ಅಂದರೆ ಈ ಮಾಡ್ರನ್ ಯುಗದಲ್ಲಿ ಬಾಯ್ ಹಾಯ್ ಹಾಯ್ ಬಾಯ್ ಹಾಯ್ ಬಾಯ್ ಅಂತ ಹೇಳ್ಕೊಳ್ಳೋದು ಜಾಸ್ತಿ ಆಗಿಬಿಟ್ಟಿದೆ. ಬಟ್ ಏನಂದರೆ ಇವಾಗ ಪೇರೆಂಟ್ಸು ಮನೇಲಿಂದ ನಾವು ಹೊರಗಡೆ ಹೋಗ್ತಿರ್ತೀವಿ, ಬಾಯ್ ಮಾಮ್ ಬಾಯ್ ಡ್ಯಾಡ್ ಅಂತ ಹೇಳಿರ್ತೀವಿ. ಬಂದ ಕೂಡಲೇ ಹಾಯ್ ಮಾಮ್ ಹಾಯ್ ಡ್ಯಾಡ್ ಅಂತೇಳಿ ಬರ್ತೀವಿ, ಹೌದಾ? ಇದೇ ಥರ ನಮ್ಮ ಭಾರತೀಯ ಸಂಪ್ರದಾಯವನ್ನು ಮರಿತಾ ಬರ್ತಾ ಇದ್ದೀವಲ್ಲ. ಯಾವ ಥರ ಅಂತ ಹೇಳಿದರೆ, ಇವಾಗ ಹಬ್ಬ ಹರಿದಿನಗಳಲ್ಲಾಗಲಿ ಅಥವಾ ಮದುವೆ ಟೈಮ್ನಲ್ಲಾಗಲಿ ಅಥವಾ ಹುಟ್ಟಿದಬ್ಬದಾಗಲಾಗಲಿ ಅಷ್ಟೇ ಆಶೀರ್ವಾದ ತಗೊಂಡಿರ್ತೀವಿ. ನಾವು ಯಾವ ಟೈಮ್ನಲ್ಲೂ ಆಶೀರ್ವಾದ ತಗೊಳ್ಳೋದೇನೆ ಇವಾಗಿನ ಕಾಲದಲ್ಲಿ ಜಾಸ್ತಿ ಕಡಿಮೆ ಆಗಿಬಿಟ್ಟಿದೆ. ಹೀಗಾಗಿ ಇವಾಗ ತಗೊಳ್ಳೋರು ಕಡಿಮೆ ಆದಾಗೆ ಕೊಡೋರಿಗೆ ಕೂಡ ಯಾವಾಗೋ ಆಶೀರ್ವಾದ ಮಾಡ್ತಿರ್ತಾರೆ. ಎಲ್ಲೋ ಯಾರೋ ಮದುವೆ ಟೈಮ್ನಲ್ಲಿ ಆಶೀರ್ವಾದ ಮಾಡಬೇಕಂದ್ರೂ ಏನು ಹೇಳಬೇಕಂತನೂ ಗೊತ್ತಾಗಲ್ಲ. ಇರಲಿ, ಇವಾಗ ಆಶೀರ್ವಾದ ಮಾಡಿ ದೀರ್ಘ ಸುಮಂಗಳಿ ಭಾವ ಅಂತ ಅಥವಾ ಚಿರಂಜೀವ ಅಂತ ಹೇಳಿ ಈ ಥರ ಏನೋ ಒಂದು ನಾವು ಹೇಳಿರ್ತೀವಿ. ಬಿಟ್ಟು ಈ ಥರನೇ ಮಾಡಬೇಕು, ಯಾವ ಥರ ಮಾಡಬೇಕು ಆ ಟೈಮ್ನಲ್ಲಿ ಅವ್ರು ಸಡನ್ನಾಗಿ ಬಂದು ಆಶೀರ್ವಾದ ತೊಗೋಬೇಕಂದ್ರೆ ಗೊತ್ತಾಗಲ್ಲ ನಮ್ಗೆ ಏನು ಹೇಳಬೇಕು ಅಂತೇಳಿ. ಬಟ್ ಈ ಥರ ಹೇಳಿದರೆ ಚೆನ್ನಾಗಿರುತ್ತೆ ಅಂತೇಳಿ ನನಗೆ ಅನಿಸಿತ್ತು. ಅದು ಯಾವ ಥರ ಅಂತ ಹೇಳಿದರೆ, ಆಯುರ ಆರೋಗ್ಯದಿಂದ, ಅಷ್ಟೈಶ್ವರ್ಯದಿಂದ, ಸುಖ ಸಂತೋಷದಿಂದ, ಭೋಗ ಭಾಗ್ಯದಿಂದ, ಸಿರಿ ಸಂಪದದಿಂದ ಸುಖವಾಗಿರ್ರಿ ಅಂತ ಹೇಳಿ ನಾವು ಅವ್ರಿಗೆ ಆಶೀರ್ವಾದ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತಲ್ವ. ಇದರ ಅರ್ಥ ಏನಂತ ಹೇಳಿದರೆ, ಆಯುರ ಆರೋಗ್ಯ ಅಂತ ಹೇಳಿದರೆ ನಾವು ಯಾರಿಗೇ ಆಶೀರ್ವಾದ ಮಾಡಲಿ ಅವರ ಆಯುರ ಆರೋಗ್ಯದಿಂದ, ಅಷ್ಟೈಶ್ವರ್ಯಗಳಿಂದ ಅಂದರೆ ಸುಖ ಸಂತೋಷಗಳಿಂದ, ಭೋಗಭಾಗ್ಯ ಅಂದರೆ ಭೋಗಭಾಗ್ಯಗಳಿಂದ ಸುಖವಾಗಿರಲಿ ಅಂತೇಳಿ ನಾವು ಆಶೀರ್ವಾದ ಮಾಡಿದರೆ ಅವ್ರಿಗೆ ಎಷ್ಟು ಆನಂದವಾಗುತ್ತೆ ರೀ. ಹೇಳಿದವ್ರಿಗೂ ನಮಗೆ ಎಷ್ಟು ಖುಷಿ ಸಿಗುತ್ತೆ ಅಲ್ವಾ. ಥ್ಯಾಂಕ್ ಯು ಸೋ ಮಚ್.